ಆದಿಯಲ್ಲಿ ಪ್ರಾತಸ್ಮರಣೀಯರು ಆರಾಧ್ಯ ದೇವರಾಗಿರುವ ಪರಮ ಪೂಜನೀಯ ತಂದೆ ರಾಮಕೃಷ್ಣರನ್ನ, ತಾಯಿ ಶಾರದಾ ಮಾತೆಯನ್ನ, ಎನ್ನ ಮಾತೃವಾತ್ಸಲ್ಯ ಮೂರ್ತಿ ಕರುಣಾಮಯಿ ಮಾರ್ಗದರ್ಶ ಮೂರ್ತಿಯಾಗಿರುವಂತಹ ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದರನ್ನ ಎನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜೀವನ ಜ್ಯೋತಿ ಶಾಲೆಯ ಸಾಂಸ್ಕೃತಿಕ ಸಂಭ್ರಮದ ಶುಭ ಸಮಾರಂಭದ ಶುಭ ಗಳಿಗೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಮಹೋದಯರೇ, ನೆರೆದಿರುವ ನನ್ನೆಲ್ಲ ಸಜ್ಜನ ಪಾಲಕ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅತ್ಯಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತೇನೆ. ಅತ್ಯಂತ ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಶಾಲೆಯ ಅಧ್ಯಕ್ಷರು ಕಳೆದ ಒಂದು ವಾರದ ಹಿಂದೆ ನನ್ನನ್ನ ಭೇಟಿ ಮಾಡಲು ಅಕ್ಕಿಯಾಲೂರಿಗೆ ಬಂದಿದ್ರು. ಅವರಿಗೆ ಕೇಳಿದಂತಹ ಒಂದು ಪ್ರಶ್ನೆಗೆ ಅದ್ಭುತವಾಗಿ ಉತ್ತರ ಕೊಡ್ತಾರೆ ಪರಮೇಶ್ ಅವರು. ಯಾವುದೋ ಒಂದು ಅರಣ್ಯದಲ್ಲಿ ಜೀವನ ಜ್ಯೋತಿ ಅಂತ ಶಾಲೆಯನ್ನ ತೆಗೆದಿದ್ದೀರಾ, ಇದೇ ಶಾಲೆಯನ್ನ NH4 ರಾಷ್ಟ್ರೀಯ ಹೆದ್ದಾರಿ ಅಥವಾ ರಾಜ್ಯ ಹೆದ್ದಾರಿ ಪಕ್ಕಕ್ಕೆ ಇಟ್ಟಿದ್ರೆ ನಾನು ಲೆಕ್ಕ ಮಾಡಿ ಹೇಳ್ತೇನೆ, ನಿಮ್ಮ ಪ್ರತಿ ವರ್ಷದ ಆದಾಯ ಹತ್ತಿರ 1 ಕೋಟಿ ಆಗ್ತಾ ಇದ್ದು. ಆದರೆ ಆ ಅರಣ್ಯದಲ್ಲಿ ಯಾಕೆ ಶಾಲೆಯನ್ನ ಇಟ್ರಿ ಅಂದಾಗ ಪರಮೇಶ್ ಅವರು ಹೇಳಿದಂತಹ ಒಂದೇ ಒಂದು ಮಾತು, ಹಣ ಮಾಡುವ ಉದ್ದೇಶ ಇಲ್ಲ, ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ, ಬಡವರ, ರೈತರ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಬೇಕು ಎನ್ನುವಂತಹ ಒಂದೇ ಒಂದು ತತ್ವ, ಒಂದೇ ಒಂದು ಸಿದ್ಧಾಂತಕ್ಕಾಗಿ ಆ ಶಾಲೆಯನ್ನ ಅಲ್ಲಿ ಇಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ ಪರಮೇಶ್ ಅವರು. ಅವ್ರಿಗೆ ನಿಮ್ಮಿಂದ ಜೋರಾದ ಚಪ್ಪಾಳೆ ಬರಲಿ ಪಾಲಕ ಬಂಧುಗಳೇ. ಶಿಕ್ಷಣದ ಅರ್ಥ ಮತ್ತು ವ್ಯಾಪ್ತಿ ಅಂತದ್ದು ಯಾವುದು ತನಗೆ ಮಾತ್ರ ಹಿತವನ್ನಲ್ಲದೆ ಇಡೀ ಸಮಾಜಕ್ಕೆ ಹಿತವನ್ನ ಬಯಸುತ್ತಾ ಅದನ್ನ ಶಿಕ್ಷಣ ಅಂತ ಅದ್ಭುತವಾಗಿ ನಮ್ಮ ಪೂರ್ವಜರು ಕಂಡುಕೊಂಡು ಬಂದಿದ್ದಾರೆ. ಶಿಕ್ಷಣ ಕೇವಲ ಒಬ್ಬ ವ್ಯಕ್ತಿಯನ್ನ ಮಾತ್ರ ಬೆಳೆಸುವಂತದ್ದಲ್ಲ, ವ್ಯಕ್ತಿಯೊಬ್ಬ ಬಲಿತಾ ಇಡೀ ಸಮಾಜ ಬೆಳೆಸಬೇಕು ಎನ್ನುವಂತಹ ಕಲ್ಪನೆಗಳ ಆಧಾರವಾಗಿಯೇ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ನಡೆದುಕೊಂಡು ಬಂದಿರುವಂತದ್ದು. ಯಾವುದೇ ಒಂದು ಸಮಾಜದಲ್ಲಿ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅನೈತಿಕತೆ ತುಂಬಿದೆ ಅಂತಂದ್ರೆ ಆ ಸಮಾಜದಲ್ಲಿ ಶಿಕ್ಷಣ ಪದ್ಧತಿ ಸರಿ ಇಲ್ಲ ಎನ್ನುವಂಥದ್ದು. ಯಾವುದೇ ಒಂದು ಸಮಾಜದಲ್ಲಿ ಸತ್ಯ, ಸಂಸ್ಕೃತಿ, ಸಾಮರಸ್ಯ, ಶಿಕ್ಷಣ, ಸದ್ಭಾವನೆಗಳು ಸುಭಿಕ್ಷವಾಗಿದೆ ಅಂತಂದ್ರೆ ಆ ಸಮಾಜದಲ್ಲಿ ಶಿಕ್ಷಣ ಅದ್ಭುತವಾಗಿದೆ ಅಂತ ಅರ್ಥ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ನನ್ನ ಪ್ರೀತಿಯ ಮಗ, ನನ್ನ ಪ್ರೀತಿಯ ಮಗಳು SSLCಯಲ್ಲಿ 99.99% ತೆಗೆದ್ರೆ ನಮ್ಮ ಜೀವನ ಸಾರ್ಥಕ ಎನ್ನುವಂತಹ ನಿಲುವುಗಳ ಆಧಾರವಾಗಿ ನಮ್ಮ ಮಕ್ಕಳಿಗೆಲ್ಲರಿಗೂ ಶಿಕ್ಷಣವನ್ನ ನೀಡ್ತಾ ಇದ್ದೇವೆ. ಆದರೆ ಅದು ನಿಜವಾದಂತಹ ಶಿಕ್ಷಣ ಅಲ್ಲ ಪ್ರೀತಿಯ ಬಂಧುಗಳೇ. ಯಾವುದು ಸತ್ಯ, ಸಮಾಜದಲ್ಲಿ ಸಂಸ್ಕೃತಿ, ಯಾವುದು ಸಮಾಜದಲ್ಲಿ ಸಾಹಿತ್ಯ ಭರಿತವಾದಂತಹ ವ್ಯಕ್ತಿತ್ವವನ್ನು ವಿಕಾಸ ಮಾಡುತ್ತೋ ಅದು ಶಿಕ್ಷಣ ಎನ್ನುವಂಥದ್ದನ್ನು ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿಗಳು ಅನೇಕ ಇತಿಹಾಸದ ಪುಟಗಳಲ್ಲಿ ತೆರೆದುಕೊಂಡು ಬಂದಿದ್ದಾವೆ. ಅಂಕ ಪರೀಕ್ಷೆ ನೌಕರಿಗಾಗಿ ಹೊಡೆದಾಡಿಕೊಂಡು ಕಿತ್ತಾಡಿಕೊಂಡು ಸಾಯ್ತಾ ಇರುವಂತಹದ್ದು ಇಂದಿನ ಮೆಕಾಲೆ ಶಿಕ್ಷಣ ಪದ್ಧತಿ ನಮ್ಮ ದೇಶದಲ್ಲಿ ಮಾಡಿದಂತಹ ಪ್ರಮಾದಗಳು ಒಂದಲ್ಲ. ಶನಿವಾರ ವಾಡಾದಲ್ಲಿ ಹಾರುತ್ತಿದ್ದಂತಹ ಕೇಸರಿಯ ಭಗವಾ ಧ್ವಜವನ್ನ ಕಿತ್ತೆಸೆದಂತಹ ಬ್ರಿಟಿಷರು ತಮ್ಮ ಯೂನಿಯನ್ ಜಾಕ್ ಅನ್ನ ಹಾರಿಸಿ ಈ ಭಾರತೀಯರನ್ನ ಜಾತಿಯ ಹೆಸರಲ್ಲಿ, ಈ ಭಾರತೀಯರನ್ನ ಪ್ರದೇಶದ ಹೆಸರಲ್ಲಿ ತುಂಡು ಮಾಡಿ ಒಡೆದು ಆಳಬೇಕು ಅಂತ ಇಂಗ್ಲೆಂಡಿನಿಂದ ಈ ದೇಶಕ್ಕೆ ಬ್ರಿಟಿಷರು ಬಂದಾಗ ಅವರ ಬಳಿ ಎಲ್ಲವೂ ಇದ್ವು, ವಿಜ್ಞಾನ ಇತ್ತು, ತಂತ್ರಜ್ಞಾನ ಇತ್ತು, ಆಯುಧಗಳು ಇದ್ವು, ಶಸ್ತ್ರಾಸ್ತ್ರಗಳು ಇದ್ರೂ ಸಹಿತ ಈ ಭಾರತೀಯರನ್ನ ಒಡೆದು ಆಳಲು ಸಾಧ್ಯವಿಲ್ಲ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ತಮ್ಮ ತಾಯ್ನಾಡಿಗೆ ಹೋಗಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಈ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇದೆ. ಈ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತಹ ನೈತಿಕ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡ್ತಾ ಇದೆ. ಅಲ್ಲಿಯ ಜನರು ಸತ್ಯವಂತರು, ಅಲ್ಲಿಯ ಜನರು ನೈತಿಕವಂತರು, ಅಲ್ಲಿಯ ಜನರು ಸೃಜನಶೀಲರು, ಅವರನ್ನು ಆಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬ್ರಿಟಿಷರು ಆ ನಿರ್ಣಯವನ್ನ ತೆಗೆದುಕೊಂಡು ಬಂದು ಆ ನಿರ್ಣಯದ ಮೂಲಕ ಭಾರತದಲ್ಲಿ ಒಂದು ಶಿಕ್ಷಣವನ್ನ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಅದೇ ಶಿಕ್ಷಣ ಪದ್ಧತಿ ಇಂದು ನೌಕರಿಗಾಗಿ, ಅಂಕಕ್ಕಾಗಿ, ಪರೀಕ್ಷೆಗಾಗಿ ಹೊಡೆದಾಡಿಕೊಂಡು ಕಿತ್ತಾಡಿಕೊಂಡು ಸಾಯ್ತಾ ಇರುವಂತಹ ಶಿಕ್ಷಣ ಪದ್ಧತಿ ಪ್ರೀತಿಯ ಬಂಧುಗಳೇ.
ಶಿಕ್ಷಣದ ವ್ಯಾಪ್ತಿ ಅದ್ಭುತವಾಗಿರುವಂತಹದ್ದು. ಒಬ್ಬ ಮಗು ಶಾಲೆಗೆ ಬಂದಾಗ ಬೆಳಗ್ಗೆ ಸೂರ್ಯೋದಯದ ವೇಳೆಗೆ ಓಂ ಬ್ರಹ್ಮ, ಓಂ ಸೂರ್ಯ, ಓಂ ಭಾನು, ಓಂ ಖಗಾಯ ನಮಃ ಎನ್ನುವಂತಹ ಸೂರ್ಯ ನಮಸ್ಕಾರದಿಂದ ಆರಂಭವಾಗಿ ಸಂಜೆ ಸೂರ್ಯಾಸ್ತದವರೆಗೆ ತನ್ನ ಇಡೀ ವ್ಯಕ್ತಿತ್ವ ವಿಕಾಸ ಮಾಡಿಕೊಳ್ಳುವುದೇ ನಿಜವಾದ ಶಿಕ್ಷಣ. ಶಾಲೆಗೆ ಮಗುವೊಂದು ಬಂದಾಗ ಮಮ್ಮಿ ಕ್ಯಾಚ್ ಅಂತ ಸಾಕ್ಸ್ ಅನ್ನ ಒಗೆದು ಡ್ಯಾಡಿ ಕ್ಯಾಚ್ ಅಂತ ಬೂಟ್ ಅನ್ನ ಒಗೆದ್ರೆ ಅದು ನಿಜವಾದ ಶಿಕ್ಷಣ ಅಲ್ಲ. ಶಿಕ್ಷಣ ನನ್ನ ತಂದೆಯನ್ನ, ನನ್ನ ತಾಯಿಯ ಜೊತೆಗೆ ಈ ಸಮಾಜವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎನ್ನುವಂತಹ ನಿರ್ಣಯದ ಅಡಿಪಾಯವೇ ಈ ಮೂಲದ ಶಿಕ್ಷಣ. ಎಲ್ಲ ಇಲ್ಲಿ ಕುಳಿತುಕೊಂಡಿರುವಂತಹ ಜನರ ಪೈಕಿ 95% ತಾಯಂದಿರಿದ್ರ. ತಾಯಂದಿರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ತಾಯಿ ಜೀಜಾಮಾತೆಯ ಸಂಸ್ಕಾರ ಮಗ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದ ನಡತೆಗೆ ಕಾರಣವಾಯಿತು. ತಾಯಿ ಭುವನೇಶ್ವರಿ ದೇವಿಯ ಸಂಸ್ಕಾರ ಮಗ ಸ್ವಾಮಿ ವಿವೇಕಾನಂದರ ತತ್ವಜ್ಞಾನದ ನಡತೆಗೆ ಕಾರಣವಾಯಿತು. ತಾಯಿ ಕೌಸಲ್ಯ ಸಂಸ್ಕಾರ ಮಗ ಶ್ರೀರಾಮಚಂದ್ರನ ಆದರ್ಶದ ನಡತೆಗೆ ಕಾರಣವಾಯಿತು. ಇಲ್ಲಿ ಕುಳಿತಿರುವಂತಹ ತಾಯಿ ತನ್ನ ಚಿಕ್ಕ ಮಗುವಿಗೆ ಯಾವ ಶಿಕ್ಷಣವನ್ನ ಕೊಡ್ತೀರೋ ಅದೇ ಶಿಕ್ಷಣ ಆ ಮಗುವಿನ ಅಂತ್ಯದವರೆಗೂ ನಿರ್ಮಾಣ ಆಗುತ್ತೆ. ಬಸ್ನಲ್ಲಿ ಹೋಗುವಾಗ ಮಗು ಕಂಡಕ್ಟರ್ ನೀನು 3ನೇ ಕ್ಲಾಸ್ ಅಂದ್ರೆ ಹೆಚ್ಚಿಗೆ ಟಿಕೆಟ್ ತಗೊಂತಾನೆ, ನೀ ಅಂಗನವಾಡಿ ಅಂತ ಹೇಳು ಅಂತ ಹೇಳಿ ಕೊಟ್ಟಂತಹ ಸುಳ್ಳು. ಮಗು ನೀನು ಊಟ ಮಾಡಲಿಲ್ಲ ಅಂದ್ರೆ ಗುಮ್ಮ ಬಂದು ನಿನ್ನ ಎತ್ಕೊಂಡು ಹೋಗುತ್ತೆ ಅಂತ ಕಲಿಸಿಕೊಟ್ಟಂತಹ ಭಯ ಅದು ಮಗುವಿನ ಅಂತ್ಯದವರೆಗೂ ಸಹಿತ ಇರುತ್ತೆ. ಇದು ಕೇವಲ ಭಾಷಾ ವೈವಿಧ್ಯತೆ ಅಲ್ಲ, ಅನೇಕ ಮನೋವಿಜ್ಞಾನಗಳು ಕಂಡು ಹಿಡಿದಿರುವಂತಹ ಭಾರತೀಯ ಮಕ್ಕಳ ಮನಸ್ಥಿತಿಗಳು. ಯಾವುದೋ ಯುರೋಪ್ ಕಂಟ್ರಿ, ಅಮೆರಿಕ, ಜರ್ಮನ್, ಚೀನಾದಲ್ಲಿ ಅಲ್ಲಿಯ ಜ್ಞಾನಜ್ಯೋತಿ ಶಾಲೆಯಲ್ಲಿ ಮಕ್ಕಳ ಕಡೆ ಹೋಗಿ ಮಗು ನೀ ಕಣ್ಣು ಮುಚ್ಕೋ, ಇವತ್ತು ನೀನು ಅಮ್ಮ ನಿನಗೆ ಯಾವ ನಾಷ್ಟ ಮಾಡಿಕೊಟ್ರು ಹೇಳು ಅಂತಂದ್ರೆ ಈ ಪ್ರಶ್ನೆಯನ್ನ ಕೇಳಿದವರಿಗೆ ಅಲ್ಲಿಯ ಮಗು ಕಲ್ತ್ಕೊಂಡು ಹೊಡೆಯುತ್ತಂತೆ. ಯಾಕಂದ್ರೆ ಕಣ್ಣು ಮುಚ್ಚಿದಾಗ ಕಾಣೋದೆಲ್ಲ ಕತ್ಲ, ನಿನಗೇನ್ ಹೇಳಿ ತಲಿ ಅಂತ. ಅದೇ ಭಾರತದ ಯಾವುದೋ ಮೂಡೂರು ಅಥವಾ ಅಜುಗುಂಡಿಕೊಪ್ಪದ ಅಂಗನವಾಡಿಗೆ ಬಂದು ಕೇಳಿ ಮಗು ಕಣ್ಣು ಮುಚ್ಕೋ, ಇವತ್ತು ನೀವು ಯಾವ ದೇವರನ್ನ ಪ್ರಾರ್ಥನೆ ಮಾಡಿ ಹೇಳು ಅಂತಂದ್ರೆ ಮಗು ಯೇಸುವಿನ ಹೆಸರು, ಅಲ್ಲಾಹನ ಹೆಸರು, ಈಶ್ವರನ ಹೆಸರು ಪಟ್ ಅಂತ ಹೇಳ್ಬಿಡುತ್ತೆ. ಭಾರತೀಯ ಮಕ್ಕಳಲ್ಲಿ ಅಂತಹ ಮನೋವಿಜ್ಞಾನ ಇದೆ, ಅಂತಹ ಮನಸ್ಸಾಕ್ಷಿ ಇದೆ. ಮೂಡೂರು ಗ್ರಾಮದಲ್ಲಿ ಯಾವುದಾದ್ರೂ ಜಾತ್ರೆ ನಡೆದ್ರೆ ತಾಯಿ ಯಾವುದಾದ್ರೂ ಆಟಿಕೆ ಸಾಮಾನನ್ನ ಕೊಡಿಸಿದ್ರೆ ಆಟಿಕೆ ಸಾಮಾನ ಮನೆಗೆ ಹೋಗೋದ್ರೊಳಗೆ ಮಗು ಕೆಡಿಸ್ಕೊಂಡ್ ಬಿಡುತ್ತೆ. ಆ ಆಟಿಕೆ ಸಾಮಾನದಲ್ಲಿ ಯಾವ ತಂತ್ರಜ್ಞಾನ ಇದೆ ಎನ್ನುವಂತ ಹುಡುಕಾಟದಲ್ಲಿ ಮಗು ಅದನ್ನ ಕೆಡಿಸ್ಕೊಂಡ್ ಬಿಡುತ್ತೆ. ಅದೇ ಬರಾಕ್ ಒಬಾಮಾ, ಅಮೆರಿಕದ ಅಧ್ಯಕ್ಷ ಆದಂತಹ ಬರಾಕ್ ಒಬಾಮನ ಅಜ್ಜಿ ಒಂದು ಹೆಲಿಕಾಪ್ಟರ್ ಕೊಡಿಸಿದ್ರೆ ಆ ಹೆಲಿಕಾಪ್ಟರ್ ಇದುವರೆಗೂ ಅವರ ಮನೆಯ ಶೋರೂಮ್ ನಲ್ಲಿದೆ. ಅಂತಹ ಮಗುವಿನ ಅಂತಃಶಕ್ತಿ ನಮ್ಮ ಭಾರತದ ಮಕ್ಕಳಲ್ಲಿದೆ. ನೀವು ತುತ್ತು ಕೊಡುವಾಗ, ನೀವು ಶಾಲೆ ಬಿಟ್ಟು ಮನೆಗೆ ಬರುವಾಗ ಮಗು ನೀನು ಗುಲಾಮಿ ಮನಸ್ಥಿತಿಯಲ್ಲ, ಮಗು ನೀನು ಹರನಲ್ಲ ನರ, ನೀನು ಮಾನವನಲ್ಲ ಮಾಧವ, ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತ ತಾಯಿ ಯಾವಾಗ ಮಗುವಿಗೆ ಹೇಳಿಕೊಡ್ತಾಳೋ, ತಿಳಿಸಿಕೊಡ್ತಾಳೋ ಆವಾಗ ಮಗು